ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ನಂದು ಮಂಡೇ ವ್ಲಾಗ್. ಸೊ ಸಂಡೇ ಹೊರಗೆ ಹೋಗಿ ಬಂದಿದ್ದು ಲೇಟ್ ಆಗಿದ್ದರಿಂದ ಪಾತ್ರೆ ತೊಳ್ಕೊಳಕ್ಕಾಗಲಿಲ್ಲ ರಾತ್ರಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಒಂದೊಂದು ಸತಿ ಕಟ್ಟೆದೆಲ್ಲ ಒರೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಬೇಕು. ಸೊ ಹಾಗಾಗಿ ನಾನಿಲ್ಲಿ ಬಿಸಿ ಬಿಸಿ ಕಾಫಿ ಮಾಡ್ಕೋತಾ ಇದ್ದೀನಿ. ತುಂಬ ಕಾಫಿ ಕುಡಿತೀನಿ ನಾನು. ದಿನಕ್ಕೆ 4 ಸತಿ ಆಗಿಬಿಡತ್ತೆ. ಕಾಫಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಮನೇಲಿ ಬೈತಾ ಇರ್ತಾರೆ, ಇಷ್ಟೊಂದು ಅಡಿಕ್ಟ್ ಆಗಬೇಡ ಕಾಫಿಗೆ ಅಂತ. ಸೊ ಹಾಗಾಗಿ ಇನ್ನು ಮೇಲೆ ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಏಕ್ದಮ್ ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ 4 ಸತಿ ಕುಡಿಯೋದನ್ನು ಸ್ವಲ್ಪ 2 ಸತಿ ಕುಡಿಯೋದು ಅಭ್ಯಾಸ ಮಾಡ್ಕೊತೀನಿ. ಇದೊಂಥರ ಕುಡಿದ್ಬಿಟ್ರೆ ಒಂಥರ ಎನರ್ಜಿ ಡ್ರಿಂಕು. ನೆಕ್ಸ್ಟ್ ಏನು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ನನಗೆ ಎನರ್ಜಿ ಬರುತ್ತೆ ಅಂತ ಅದು ನನ್ನ ಭಾವನೆ ಅಷ್ಟೇ. ಇನ್ನೇನು ಅಥರ್ವನ್ನೂ ಎಪ್ಸೋ ಟೈಮ್ ಆಯಿತು. ಅವನು ಎದ್ದೇಳೋಕ್ಕೆ ಮುಂಚೆ ಆರಾಮಾಗಿ ಕಾಫಿ ಕುಡಿತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ನನಗೋಸ್ಕರ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಅವನನ್ನು ಎಬ್ಬಿಸ್ಬಿಟ್ಟು ಅವನು ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಬ್ರಷ್ ಮಾಡಿಸ್ಕೊಂಡು ಅವನಿಗೂ ಹಾಲು ಮಾಡಿಕೊಡ್ತೀನಿ. ಅವನಿಗೆ ನಾನು ಆ್ಯಕ್ಚುಲಿ ಹಾಲು ಜೊತೆಗೆ ಲಿಟಲ್ ಜಾಯ್ಸ್ ಕೊಡ್ತೀನಿ. ಮುಂಚೆ ಪೀಡಿಯಾಶ್ಯೂರ್ ಕೊಡ್ತಾಯಿದ್ದೆ ನನ್ನ ಅಥರ್ವಂಗೆ. ಸೊ ಹಾಗಾಗಿ ಇವಾಗ ಲಿಟಲ್ ಜಾಯ್ಸ್ಗೆ ಚೇಂಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾಲು ಗಡತ್ತಾಗೆ ಇರುತ್ತೆ ಅವನಿಗೆ. ಮಾರ್ನಿಂಗ್ ಅವನು ತಿಂಡಿ ತಿನ್ಕೊಂಡು ಹೋಗಲ್ಲ, ಒಂದು ಲೋಟ ಹಾಲು ಕುಡ್ಕೊಂಡು ಹೊರಟೋಗ್ತಾನೆ. ಸ್ವಲ್ಪ ಜಾಸ್ತಿ ಮಾಡಿಕೊಡ್ತೀನಿ, ಅದೊಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಬಟ್ ನೋ ಪ್ರಾಬ್ಲಮ್. ಅವನಿಗೆ ಬ್ರೇಕ್ಗೆ 9:30ಗೆ ಬರ್ತಾರೆ ಕ್ಲಾಸ್ನಲ್ಲಿ. ಸೊ ಹಾಗಾಗಿ ಡಬ್ಬಿ ಖಾಲಿ ಮಾಡ್ಕೊಂಬರ್ತಾನೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಹೊತ್ತು ಅವನೇ ಇಷ್ಟಪಡೋದಿಲ್ಲ ತಿನ್ನೋಕ್ಕೆ. ಒಂದೊಂದು ಸತಿ ಹಠ ಮಾಡಿಬಿಡ್ತಾನೆ, ತಿನ್ಕೊಂಡು ಹೋಗ್ತೀನಿ ಫ್ರೂಟ್ಸ್ ಹಾಕ್ಕೊಡು ಅಂತ. ತುಂಬ ರೇರ್ ಅದು. ಇಲ್ಲ ಅಂತಂದರೆ ಮನೇಲಿ ಹಾಲು ಕುಡ್ಕೊಂಡು ತಿಂಡಿ ಎದ್ದು ತಿನ್ಕೊಂಡು ಹೋಗ್ತಾನೆ. ಇವತ್ತು ಅವನಿಗೆ ತಿಂಡಿಗೆ ನಾನು ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅವನಿಗೂ ಹಾಲೆಲ್ಲ ಮಾಡಿಕೊಟ್ಬಿಟ್ಟು ಅವನು ಆ ಕಡೆ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಒಂದು ಸ್ವಲ್ಪ ಕಾರ್ಟೂನ್ ನೋಡ್ತಾನೆ. ನಾನು ಅವನಿಗೆ ಇದು ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟು ಸ್ನಾನ ಮಾಡಿಸ್ಕೊಳ್ಳೋ ತನಕ ಒಂದು ಸ್ವಲ್ಪ ಟಿ ವಿ ನೋಡ್ತಿರ್ತಾನೆ. ಈ ಕಡೆ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ 1 ನಿಮಿಷಕ್ಕೆ. ಒಂಚೂರು ಮ್ಯಾರಿನೇಟ್ ಆಗಬೇಕು. ಪುನಃ ಇನ್ನೂ ಒಂದು ಸತಿ ಮೊಸರು ಹಾಕಿ ಕಲಿಸ್ಬೇಕಾಗತ್ತೆ. ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಇಡ್ಲಿ ತವಾಗೆ ಆಯಿಲ್ನ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಆಯಿಲ್ ಹಚ್ಕೊತಾ ಇದ್ದೀನಿ. ಬರೀ ನಾನು 2 ಪ್ಲೇಟಿಗೆ ಅಷ್ಟೇ ಇಡ್ಲಿ ಹಿಟ್ಟನ್ನ ಹಾಕೋತೀನಿ. ಯಾಕಂತಂದರೆ ಮಾರ್ನಿಂಗ್ ನಾನು ಮತ್ತು ಅಥರ್ವ ಅಷ್ಟೇ ತಿಂಡಿಗೆ ಮಾಡ್ಕೊಳ್ಳೋದು, ಇಬ್ಬರಿಗೆ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ US ಶಿಫ್ಟ್ ಇರೋದ್ರಿಂದ ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ. ಮಿಡ್ನೈಟ್ 2-2:30 ಆಗಿಬಿಡುತ್ತೆ ಅವ್ರು ಬರೋ ಹೊತ್ತಿಗೆ. ಎದ್ದೇಳೋದೇ ಲೇಟು 12. ಸೊ ಈ ಕಡೆ ತಿಂಡಿ ತಿನ್ನೋಂಗೂ ಆಗೋಲ್ಲ, ಆ ಕಡೆ ಊಟಕ್ಕೂ ಎಡವಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅವರು ತಿಂಡಿನ ಸ್ಕಿಪ್ ಮಾಡ್ತಾರೆ. ಇದು ಮ್ಯಾರಿನೇಟ್ ಆಗಿ ಇನ್ನೊಂದು ಸತಿ ಮೊಸರು ಹಾಕಿ ಕಲಿಸ್ಕೊತಿದ್ದೀನಿ. ನಾನು ಇಲ್ಲಿ ತವಾಗೆ ತುಂಬ ಫುಲ್ಲಾಗಿ ಹಿಟ್ಟು ಹಾಕಲ್ಲ, ಯಾಕಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಫುಲ್ಲು ತುಂಬಿದ್ರೆ. ಹಾಗಾಗಿ ನಾನು 3/4 ಹಾಕೋತೀನಿ, ಸ್ವಲ್ಪ ಮೆತ್ತಗಿರುತ್ತೆ. ಅವ್ನಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಇಡ್ಲಿ ಹಾಕ್ಕೊಡ್ತೀನಿ ಬಾಕ್ಸ್ಗೆ. ಸೊ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾನೆ. ಸೊ ಇದು ಫುಲ್ಲು ಅದು ಇಡ್ಲಿ ಆಗೋದ್ರೊಳಗೆ ಅವ್ನಿಗೊಂದು ಸ್ವಲ್ಪ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಅವ್ನು ಬಿಟ್ಕೂ ಬರೋದಿಲ್ಲ. ಟಿ ವಿ ನೋಡ್ತಾ ಕೂತ್ಬಿಟ್ರೆ ಅಮ್ಮ 2 ಮಿನಿಟ್ಸ್, ಅಮ್ಮ 5 ಮಿನಿಟ್ಸ್ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಕೂತಿರ್ತಾನೆ, ಬರೋದೇ ಇಲ್ಲ. ಸೊ ಹಾಗಾಗಿ ಅವನು ಇದು ಇಡ್ಲಿ ಆಗೋದ್ರಲ್ಲಿ ಅವ್ನಿಗೆ ಹೋಗಿ ಸ್ನಾನ ಅದು ಮಾಡಿಸ್ಕೊಂಬಂದ್ಬಿಡ್ತೀನಿ. ಯೂನಿಫಾರ್ಮ್ ಹಾಕಿಸ್ಕೊಳ್ಳೋವಾಗಲೂ ಅಷ್ಟೇ ತುಂಬ ತರಲೆ. ಟಿ ವಿ ನೋಡಿ ಈಗಲೂ ಟಿ ವಿ ನೋಡ್ತಾ ನಿಂತಿದ್ದಾನೆ. ನಾನು ಈ ಕಡೆ ಮಾತಾಡಿಸ್ತಾ ಇದ್ದೀನಿ, ಅವನ್ನ ಹ್ಞೂ ಅನ್ನಲ್ಲ, ಫುಲ್ಲು ಕಾರ್ಟೂನಲ್ಲಿ ಮಗ್ನ ಆಗಿಬಿಟ್ಟಿದ್ದಾನೆ. ಇವನನ್ನ ಬೆಳಗ್ಗೆ ಸ್ಕೂಲಿಗೆ ಬಿಡೋಕ್ಕೆ ಅಪ್ಪ ಬರ್ತಾರೆ. ನಾನು ಆಟೋಲೇ ಡೈಲಿ ಡ್ರಾಪ್ ಮಾಡೋದು. ಅವರೇ ಹೇಳಿದ್ದಾರೆ ನಾನೇ ಡ್ರಾಪ್ ಮಾಡ್ತೀನಿ ಪರವಾಗಿಲ್ಲ ಅಂತ. ನಾನು ಸ್ಕೂಲ್ ಬಸ್ಗೆಲ್ಲ ಹಾಕಿಲ್ಲ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಸ್ಕೂಲ್ಗೆ. ಬಿಡೋವಾಗ ಅಪ್ಪ ಬಿಡ್ತಾರೆ, ಪಿಕ್ ಮಾಡೋದು ನನ್ನ ಹಸ್ಬೆಂಡ್ ಅಷ್ಟರಲ್ಲಿ ಎದ್ದಿರ್ತಾರಲ್ಲ, ಹೋಗಿ ಕರ್ಕೊಂಬರ್ತಾರೆ. ನೀನು ಇಡ್ಲಿನೂ ರೆಡಿ ಆಯಿತು, ಅವನು ರೆಡಿ ಇದ್ದಾನೆ. ಅಪ್ಪ ಕೂಡ ಬಂದಿದ್ದಾರೆ ಅಲ್ಲಿ ಕೆಳಗೆ. ಸೊ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿ, ತಾತ ಬಂದಿದ್ದಾರೆ ಹೋಗಿ ನೋಡು ಅಂತಂದರೆ ಕೆಳಗೆ ಹೋಗಿ ಅಷ್ಟರಲ್ಲೇ ನಮ್ಮ ತಂದೆ ಜೊತೆ ಎಲ್ಲ ಆಟಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಇನ್ನು ಹೊರಟೆ, ಟೈಮ್ ಆಗಿಬಿಟ್ಟಿತ್ತಲ್ಲ ಅಂತಂದ್ಬಿಟ್ಟು. ಇವ್ನಿಗೆ 8:30ಗೆ ಸ್ಕೂಲು. ನಾನೊಂದು 8:10, 8:15 ಹಂಗೆ ಮನೆ ಬಿಡ್ತೇನೆ. ಅಲ್ಲಿಗೆ ಹೋಗಿ ತಲುಪೋದಕ್ಕೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಇರುತ್ತಲ್ವ ಸ್ಕೂಲ್. ಅಲ್ಲೇ ನಮ್ಮನೆ ಪಕ್ಕದ ರೋಡಲ್ಲೇ ಸ್ಕೂಲ್ ಇದೆ, ಇನ್ನೊಂದು ಸ್ಕೂಲು. ಅದ್ರದ್ದು ವ್ಯಾನ್ಸು ಅದೆಲ್ಲ ಜಾಮ್ ಆಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಿಡ್ತೀನಿ. ಇಲ್ಲಿ ನಮ್ಮನೆ ಹತ್ರನೇ
ನಮ್ಮನೆ ರೋಡ್ ಕಾರ್ನರೇ ಇದು, ಡಾಮಿನೋಸ್ ಇದೆ. ಈಗ ಝುಡಿಯೋ ಕೂಡ ಓಪನ್ ಆಗ್ತದೆ. ಸಖತ್ ಹತ್ರ ಆಯಿತು ನಮಗೆ ಝುಡಿಯೋ ಮಾತ್ರ. 2 ನಿಮಿಷ ಬೈ ವಾಕ್. ಬೆಳಗ್ಗೆ ಹೊತ್ತಲ್ಲಿ ಚೆನ್ನಾಗಿ ಎಳ್ನೀರು, ತರಕಾರಿ, ಹೂವು ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಬರೋವಾಗ ಮೊನ್ನೆ ಭಾನುವಾರ ಹೊರಗೆ ಹೋಗಿದ್ದೆ ಅನ್ನಲ್ಲ, ಅಲ್ಲಿಂದ ಸ್ವಲ್ಪ ಸೊಪ್ಪೆಲ್ಲ ತಂದ್ಕೊಂಡಿದ್ದೆ. ಕೆಂಪು ದಂಟದು ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾರ್ಮಲ್ ದಂಟಿನ ಸೊಪ್ಪಿಗಿಂತ ಇದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದ್ರದ್ದು ಇವತ್ತು ಸಾಂಬಾರು ಮಾಡ್ಕೊಂಬಿಡೋಣ ಅಂತ. ಮುದ್ದೆಗೂ ಚೆನ್ನಾಗಿರುತ್ತಲ್ವ. ಹೇಗಿದ್ದರೂ ನಾನು ಡೈಲಿ ಮುದ್ದೆ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ. ಅವ್ರು ಡೈಲಿ ಮುದ್ದೆ ತಿಂತಾರೆ. ಸೊಪ್ಪಿನ ಸಾಂಬಾರು ಇದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಕಡೆ ಈ ಬೇಳೆ ಟೊಮೆಟೊ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದು ಕೂಗೋಷ್ಟರಲ್ಲಿ ಸ್ವಲ್ಪ ಸೊಪ್ಪನ್ನು ಹೆಚ್ಕೊಂಬಿಡೋಣ ಅಂತಂದ್ಬಿಟ್ಟು ಸೊಪ್ಪು ಹೆಚ್ಕೊಂಡು ಈ ಕಡೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನಾನು ಸಾಂಬಾರು ಪುಡಿ, ರಸಂ ಪುಡಿ ಮನೇಲೇ ಮಾಡ್ಕೊತೀವಿ. ಆದರೆ ಸಾಂಬಾರು ಪುಡಿಗೆ ನಾನು ಕಾಯಿ ಹಾಕಲ್ಲ, ಒಣ ಕೊಬ್ಬರಿ ಅದೇನಿದ್ರು ಹಾಕೋದಿಲ್ಲ. ರುಬ್ಬವಾಗ ಮಾತ್ರ ನಾನು ಹಸಿ ಕಾಯಲ್ಲೇ ರುಬ್ಕೊಳ್ಳೋದು ಡೈಲಿ. ಟೊಮೆಟೊ ಬೇಳೆ ಜೊತೆ ಹಾಕಿದ್ರಿಂದ ಮತ್ತು ನಾನು ರುಬ್ಬಕ್ಕೇನು ಹಾಕ್ಕೊಳಕ್ಕೆ ಹೋಗೋಲ್ಲ, ತುಂಬ ಹುಳಿ ಬಂದ್ಬಿಡುತ್ತೆ ಅಂತ. ಇದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ನಾನು ಸೊಪ್ಪಿನ ಹುಳಿ ಮಾಡೋವಾಗ ಮಾತ್ರ ಸಾಂಬಾರು ಪೌಡರ್, ರಸಂ ಪೌಡರ್ ಒಂದೊಂದು ಸ್ಪೂನ್ ಮಿಕ್ಸ್ ಮಾಡಿ ಹಾಕ್ತೀನಿ. ಆಗ ಸಾಂಬಾರು ಸೂಪರಾಗಿ ಬರುತ್ತೆ. ಅದು ಟೇಸ್ಟೇ ಬೇರೆ ಥರ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. 2 ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸಾಂಬಾರಿಗೆ ನೀವು ರುಬ್ಕೊಳ್ಳುವಾಗ ಸ್ವಲ್ಪ ತರಿ ರುಬ್ಕೊಂಡ್ರೆ ಸಾಂಬಾರ್ದು ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ರುಬ್ಬಿಬಿಟ್ರೆ ಒಂಥರ ಚಟ್ನಿ ಥರ ಮಾಡ್ಕೊಂಬಿಟ್ರೆ ತುಂಬ ನುಣ್ಣಗೆ ಟೇಸ್ಟ್ ಇರೋಲ್ಲ ಅಷ್ಟು ಸಾಂಬಾರು. ಸ್ವಲ್ಪ ತರಿ ಇರಬೇಕು. ರಸಂ ಪೌಡರ್ ಮಾತ್ರ ಒಂಚೂರು ಪೌಡರ್ ಆಗಿರಬೇಕು. ಸೊ ಇದು 2 ರುಬ್ಬಿಟ್ಕೊಂಡಿದ್ದೀನಿ. ಆ ಕಡೆ ಸೊಪ್ಪನ್ನು ಬೇಯಕ್ಕೆ ಇಟ್ಟಿದ್ದೆ, ಅದು ಕೂಡ ಆಗಿದೆ. ಬೇಳೆ ಕೂಡ ಈ ಕಡೆ ಬೆಂದಿದೆ. ನಾನು ಬೇಳೆ ಜೊತೆಗೆ ಟೊಮೆಟೊ ಹಾಕಿದ್ದೆ ಅಂತಲ್ಲ, 2 ಕೂಡ ಈಗ ಕಡ್ಕೊತೀನಿ. ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. 2 ಪೌಡರ್ ಮಿಕ್ಸ್ ಮಾಡಿ ರುಬ್ಕೊಂಡು ಸೊಪ್ಪಿನ ಸಾಂಬಾರು. ಸೊಪ್ಪಿನ ಸಾಂಬಾರಿಗೆ ಮಾತ್ರ, ಬೇರೆ ತರಕಾರಿಗೆಲ್ಲ ಚೆನ್ನಾಗಿರೋದಿಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ. ಈಗ ನಾನೇನು ರುಬ್ಕೊಂಡಿದ್ದೀನೋ ಅದನ್ನು ಇದ್ರ ಜೊತೆ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿದು ಕುದಿಯೋಕೆ ಇಡ್ತೀನಲ್ಲ, ಸೊ ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆ ಕಡೆ ಸೊಪ್ಪು ಕೂಡ ಬೆಂದಿದೆ. ಇವಾಗ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಬಿಡ್ತೀನಿ. ಅದ್ರ ಜೊತೆಗೆ ನಾನು ಇದು ಹೆಸರು ಕಾಳ್ದು ಮೊಳಕೆ ಹಾಕಿದ್ದೆ. ಸೊ ಬಂದಿದೆ ಚೆನ್ನಾಗಿ. ಅದ್ರದ್ದು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಹೆಂಚ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಆ ಕುದಿಯೋಕೆ ಇಟ್ಟಿದ್ನಲ್ಲ, ಅಷ್ಟರಲ್ಲಿ ಟೈಮ್ ಇತ್ತು. ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಏನಿಲ್ಲ ಜಾಸ್ತಿ, 2 ಮೆಣಸಿನ್ಕಾಯಿ ಮತ್ತು ಇಂಗಿನ ಒಗ್ಗರಣೆ, ಕಾಯಿ ತುರಿ ಅಷ್ಟೇ ಹಾಕಿದ್ದಿದ್ದು ನಾನು. ನಂಗೆ ಸ್ವಲ್ಪ ಖಾರ ಇಷ್ಟ. ಈ ಮೆಣಸಿನ್ಕಾಯಿ ತುಂಬ ಖಾರ ಇತ್ತು. ಸೊ ಹಾಗಾಗಿ ನಾನು 2 ತೊಗೊಂಡೆ. ಅಥರ್ವ ತಿನ್ನಲ್ಲ ಕಾಳಾಗಲಿ, ನಮ್ಮ ಮನೆಯವರು ತಿನ್ನೋದಿಲ್ಲ. ಮಾಡಿಕೊಂಡ್ರೆ ನಾನು ಒಬ್ಬಳೇ ಮಾಡ್ಕೋಬೇಕು. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಮತ್ತು ಇಂಗಿನ ಒಗ್ಗರಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ, ಪೊಮೊಗ್ರನೇಟ್. ನಿಮಗೆ ಗೊತ್ತಿದೆಯಲ್ಲ, ಇದೊಂದು ವೆಯ್ಟ್ ಲಾಸ್ ರೆಸಿಪಿ ಹೌದು ಕೂಡ ಅಂತ. ನಾನು ಜಸ್ಟ್ ಟೈಮ್ ಇತ್ತಲ್ಲ ಅಂತ ದಿಢೀರಾಗಿ ಮಾಡ್ಕೊಂಡಿದ್ದಿದ್ದು ಅಷ್ಟೇ. ಪೊಮೊಗ್ರನೇಟ್ ಎಲ್ಲ ಏನೂ ಇರಲಿಲ್ಲ. ಈರುಳ್ಳಿನೂ ಹೆಚ್ಕೊಳ್ಳಿಲ್ಲ ಆ್ಯಕ್ಚುಲಿ. ಬರೀ ನಾನು ಕಾಯಿ ತುರಿ, ಈಗ ಬರೀ ನೀವು ಕಾಯಿ ತುರಿ ಹಾಕ್ಕೊಂಡು ಮಾಡಿದ್ರು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಸ್ವಲ್ಪ ಸಿಗ್ತಾಯಿದ್ರೆ ಸ್ವಲ್ಪ ಕಾಯಿ ಮುಂದೆ ಹಾಕ್ತೀನಿ. ಇದಕ್ಕೆ ಅಂತಲ್ಲ, ಕಡಲೆಕಾಳು ಹುಸ್ಲಿ ಮಾಡಿದಾಗಲೂ ಅಷ್ಟೇ ನಾನು ಕಾಯಿ ಸ್ವಲ್ಪ ಮುಂದೆ ಹಾಕ್ತೀನಿ. ಆ ಬೆಂದಿರೋ ತೆಂಗಿನಕಾಯಿ ತುರಿ ಕಡಲೆಕಾಯಿ ಹುಸ್ಲಿಲಿ ಹಾಕಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನೇನು ಅಥರ್ವ ಬರೋ ಟೈಮ್ ಆಯಿತು. ಸೊ ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಹಾಗೆ ಮಧ್ಯ ಮಲ್ಟಿ ಟಾಸ್ಕಿಂಗ್ ಆಗಲೇಬೇಕಲ್ಲ, ಇಲ್ಲಾಂದರೆ ಕೆಲ್ಸಗಳು ಮುಗಿಯೋದಿಲ್ಲ. ಈ ಕಡೆ ಒಗ್ಗರಣೆ ಮಾಡ್ತಾ ಆ ಕಡೆಯೂ ಕೆಲಸ ಅದು ಮಾಡ್ಕೊ, ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ. ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇರುತ್ತೆ. ಮುದ್ದೆ ಅವ್ನು ಮಾಡ್ಕೋಬೇಕಾಗತ್ತೆ ನಾನು, ಯಾಕಂದರೆ ನನ್ನ ಹಸ್ಬೆಂಡು ಮುದ್ದೆ ತಿಂತಾರೆ ಅಂತ ಹೇಳಿದ್ದಾರೆ. ಸೊ ಅದೊಂದು ಪೆಂಡಿಂಗ್ ಇತ್ತು. ಆ ಕಡೆ ಅನ್ನನೂ ಆಗಿದೆ, ಈ ಕಡೆ ಸಾಂಬಾರು ಕೂಡ ಆಗಿದೆ. ಇನ್ನೇನು ಇದನ್ನು ಮಿಕ್ಸ್ ಮಾಡಿಕೊಂಡು ಆ ಕಡೆ ಮುದ್ದೆಗೆ ಇಟ್ಕೊತೀನಿ. ಇದು ಕಲಸಾದ್ಮೇಲೆ ಸ್ವಲ್ಪ ತಿಂದ್ಬಿಡ್ಬೇಕು. ಒಂಥರ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅದು ಕಲಸೋವಾಗಲೇ. ಸೊ ಮುದ್ದೆ ಮತ್ತು ಫೈನಲಾಗಿ ಸೊಪ್ಪಿನ ಸಾಂಬಾರು ರೆಡಿ. ಹಾಗೆ ಅಥರ್ವಂಗೂ ಊಟ ಕೂಡ ರೆಡಿ ಮಾಡಿದ್ದೀನಿ. ಅವ್ನು ನೆಂಚ್ಕೊಳ್ಳೋಕ್ಕೆ ನಾನು ಇರಲೇಬೇಕಾಗುತ್ತೆ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು
ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿಗೆ ಇಲ್ಲಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.